ನಮಸ್ಕಾರ ಗೆಳೆಯರೇ. ನೀವು ಓದೋಕೆ ಕುಳಿತುಕೊಂಡಾಗ ಕೆಲವೊಮ್ಮೆ ಮನಸ್ಸು ಕಾನ್ಸಂಟ್ರೇಟ್ ಆಗ್ತಿಲ್ಲ ಅನಿಸುತ್ತಿದೆಯಾ? ಮೊಬೈಲ್ ನೋಟಿಫಿಕೇಷನ್, ಸೋಷಿಯಲ್ ಮೀಡಿಯಾ ಎಲ್ಲವೂ ತೊಂದರೆ ಕೊಡುತ್ತಿದೆಯೇ? ಇಂದು ನಾನು ನಿಮಗೆ ಹೇಳ್ತೀನಿ, ಟಾಪರ್ಗಳು ಹೇಗೆ ಓದುತ್ತಾರೆ, ಅವರು ಹೇಗೆ ಸಮಯ ನಿಗದಿಪಡಿಸುತ್ತಾರೆ, ಹೇಗೆ ನೆನಪಿನ ಶಕ್ತಿ ಹೆಚ್ಚಿಸುತ್ತಾರೆ ಮತ್ತು ಹೇಗೆ ಒತ್ತಡವಿಲ್ಲದೆ ಯಶಸ್ಸು ಸಾಧಿಸುತ್ತಾರೆ. ಇದು ಕೇವಲ ಸ್ಟಡಿ ಟಿಪ್ಸ್ ಅಲ್ಲ, ಇದು ನಿಮ್ಮ ಜೀವನದ ಓದು ಪಾಠ. ಮುಗಿಯುವ ವೇಳೆಗೆ ನಿಮ್ಮೊಳಗೆ ಹೊಸ ಶಕ್ತಿ ಮೂಡುವುದನ್ನು ನೀವು ಅನುಭವಿಸುತ್ತೀರಿ. ನಂಬರ್ 1, ಗುರಿ ಮತ್ತು ದೃಷ್ಟಿಕೋನ. ಯಾವುದೇ ಸಾಧನೆಯ ಮೊದಲ ಹೆಜ್ಜೆ ಗೋಲ್. ಗುರಿ ಇಲ್ಲದೆ ಓದು ಅಂದರೆ ಕತ್ತಲಲ್ಲಿ ಅಂದವಾಗಿ ನಡೆಯೋದು. ನೀವು ಓದುತ್ತಿದ್ದರೆ ನಿಮ್ಮ ಗುರಿ ಏನು ಅಂತ ಸ್ಪಷ್ಟವಾಗಿ ಬರೆದುಕೊಳ್ಳಿ. ಉದಾಹರಣೆಗೆ, ನನಗೆ ಫಸ್ಟ್ ರ್ಯಾಂಕ್ ಬೇಕು ಅಂದರೆ ಸಾಕಾಗಲ್ಲ. ಹೇಳಿ, ನನಗೆ ಸೈನ್ಸ್ ವಿಷಯದಲ್ಲಿ 95% ಬೇಕು, ನನಗೆ IIT ಕ್ರ್ಯಾಕ್ ಮಾಡಬೇಕು, ಅಥವಾ ನನಗೆ ಟೀಚರ್ ಆಗಬೇಕು. ನಿಮ್ಮ ಮನಸ್ಸು ಸ್ಪಷ್ಟವಾದ ಗುರಿಯನ್ನು ಕಂಡಾಗ ಅದು ಆ ದಿಕ್ಕಿಗೆ ನಿಮ್ಮ ಶಕ್ತಿ ಕೇಂದ್ರೀಕರಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದು ನಿಮ್ಮ ಗುರಿಯನ್ನು ಓದಿ. ದಿನದ ಕೊನೆಯಲ್ಲಿ ನೀವು ಎಷ್ಟು ಹತ್ತಿರ ಹೋದ್ರು ಅಂತ ಆತ್ಮಪರಿಶೀಲನೆ ಮಾಡಿ. ಇದು ನಿಮ್ಮ ದಿನವನ್ನು ಅರ್ಥಪೂರ್ಣವಾಗಿಸುತ್ತದೆ. ನಂಬರ್ 2, ಸಮಯ ನಿರ್ವಹಣೆ. ಸಮಯ ಎಂದರೆ ಜೀವನ. ಒಬ್ಬ ಟಾಪರ್ಗೂ 24 ಗಂಟೆ, ನಿಮಗೆ 24 ಗಂಟೆ. ವ್ಯತ್ಯಾಸ ಅಂದರೆ ಅವರು ಅದನ್ನು ಹೇಗೆ ಬಳಸುತ್ತಾರೆ. ಟಾಪರ್ಗಳ ರಹಸ್ಯ ಏನೆಂದರೆ ಅವರು ದಿನದ 24 ಗಂಟೆಗಳಲ್ಲಿ 8 ಗಂಟೆ ಓದುವುದಿಲ್ಲ. ಅವರು 4 ಗಂಟೆ 100% ಕಾನ್ಸಂಟ್ರೇಷನ್ ಜೊತೆಗೆ ಓದುತ್ತಾರೆ. ಪಾಮೊಡೋರೋ ಟೆಕ್ನಿಕ್ಕನ್ನು ಉಪಯೋಗಿಸುತ್ತಾರೆ. 25 ನಿಮಿಷ ಓದು, 5 ನಿಮಿಷ ಬ್ರೇಕ್, 4 ಸೈಕಲ್ಗಳ ನಂತರ 20 ನಿಮಿಷ ವಿಶ್ರಾಂತಿ. ಈ ವಿಧಾನ ನಿಮ್ಮ ಮನಸ್ಸನ್ನು ತರಬೇತಿ ಮಾಡುತ್ತದೆ. ಅಲ್ಲದೆ ಬೆಳಗ್ಗೆ 5 ರಿಂದ 8 ಗಂಟೆ ಅತ್ಯುತ್ತಮ ಸ್ಟಡಿ ಟೈಮ್. ರಾತ್ರಿ 10 ನಂತರ ಸ್ಮರಣೆ ಶಕ್ತಿ ಕಡಿಮೆ. ಸಮಯ ಆಯ್ಕೆ ಮಾಡಿ, ನಿಮ್ಮ ಸ್ಟಡಿ ಕ್ಲಾಕ್ ಸ್ಪಷ್ಟಿಸಿ. ನಂಬರ್ 3, ಓದುವ ವಿಧಾನ. ಬಹಳ ವಿದ್ಯಾರ್ಥಿಗಳು ತಪ್ಪು ಮಾಡುತ್ತಾರೆ. ಮೆಮೊರೈಸ್ ಮಾಡೋದು ಅಂದರೆ ಓದೋದು ಅಂತಕೊಳ್ಳುತ್ತಾರೆ. ಆದರೆ ಅರ್ಥ ಮಾಡಿಕೊಂಡು ಓದಿದರೆ ಮಾತ್ರ ಅದು ನಿಮ್ಮ ಮೆದುಳಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಓದಿದ ವಿಷಯವನ್ನು ನಿಮ್ಮದೇ ಶಬ್ದಗಳಲ್ಲಿ ಹೇಳಿ ನೋಡಿ. ನೋಟ್ಸ್ ಬರೆಯುವಾಗ ಶಾರ್ಟ್ ಕೀವರ್ಡ್ಸ್ ಬಳಸಿ. ಮೈಂಡ್ ಮ್ಯಾಪ್ಸ್, ಫ್ಲೋಟ್ ಚಾರ್ಟ್ಸ್ ಬಳಸಿ. ಒಮ್ಮೆ ಓದಿ ಬಳಿಕ ಪುಸ್ತಕ ಮುಚ್ಚಿ ನಿಮ್ಮದೇ ರೀತಿಯಲ್ಲಿ ಹೇಳಿ ನೋಡಿ. ಇದನ್ನು ಆಕ್ಟಿವ್ ರೀಕಾಲ್ ಎಂದು ಕರೆಯುತ್ತಾರೆ. ಅದು ನಿಮ್ಮ ಮೆದುಳಿಗೆ ಸ್ಮರಣೀಯ ಪಾಠ ಕಲಿಸುತ್ತದೆ. ನಂಬರ್ 4, ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್. 1 ನಿಮಿಷ ಸತ್ಯ ಹೇಳಿ. ನೀವು ಓದೋಕೆ ಕುಳಿತು ಮೊಬೈಲ್ ಸೈಲೆಂಟ್ ಮಾಡದೇ ಇದ್ದಾಗ ಕಾನ್ಸಂಟ್ರೇಷನ್ ಆಗುತ್ತದೆಯೇ? ಇಲ್ಲ. ಫೋಕಸ್ ಪಡೆಯುವ ವಿಧಾನ. ಒಂದು ಟೇಬಲ್ ಮೇಲೆ ಕೆಲವು ಪುಸ್ತಕ ಇರಲಿ. ಮೊಬೈಲ್ ಏರ್ಪ್ಲೇನ್ ಮೋಡ್ ಅಥವಾ ಬೇರೆ ಕೊಠಡಿಗೆ ಇಡಿ. ಮನಸ್ಸು ಅಲೆದಾಗ 5 ಉಸಿರಾಟ ಮಾಡಿ. ನಾನು ಈಗ ಓದಬೇಕು ಅಂತ ನೆನಪಿಸಿಕೊಳ್ಳಿ. ಕಾನ್ಸಂಟ್ರೇಷನ್ ಅಂದರೆ ಪ್ರಾಕ್ಟೀಸ್, ಮ್ಯಾಜಿಕ್ ಅಲ್ಲ. ನಂಬರ್ 5, ಮೋಟಿವೇಶನ್ ಮತ್ತು ಡಿಸಿಪ್ಲಿನ್. ಪ್ರತಿದಿನ ಮೋಟಿವೇಶನ್ ಇರೋದಿಲ್ಲ, ಆದರೆ ಡಿಸಿಪ್ಲಿನ್ ಇದ್ದರೆ ಮೋಟಿವೇಶನ್ ಬೇಕಾಗೋದಿಲ್ಲ. ಒಂದು ದಿನ ಒಂದು ಪಾಠ ಓದಿ. ದಿನದ ಕೊನೆಯಲ್ಲಿ ನಾನು ಇವತ್ತು ಪ್ರಗತಿ ಮಾಡಿದೆ ಅಂತ ಅನುಭವಿಸಿ. ಕೆಲವೊಮ್ಮೆ ನಿನ್ನೊಳಗಿಂದಲೇ ಶಬ್ದ ಬರುತ್ತದೆ, ನೀನು ಮಾಡಲಾರೆ. ಆಗ ಕನ್ನಡಿಯಲ್ಲಿ ನಿಂತು ಹೇಳಿ, ನಾನು ಮಾಡಬಲ್ಲೆ. ಆ ಮಾತು ನಿನ್ನ ಆತ್ಮಕ್ಕೆ ಶಕ್ತಿ ನೀಡುತ್ತದೆ. ನಂಬರ್ 6, ಸ್ಟಡಿ ಎನ್ವೈರನ್ಮೆಂಟ್. ನೀವು ಓದುತ್ತಿರುವ ಜಾಗವು ಬಹಳ ಮುಖ್ಯ. ಬೆಳಕು ಇರುವ ಸ್ಥಳದಲ್ಲಿ ಓದಿ. ಒಳಗೆ ಕುಳಿತು ಓದಿದರೆ ಮನಸ್ಸು ಶಾಂತವಾಗುತ್ತದೆ. ಒಮ್ಮೆ ಸ್ಟಡಿ ಏರಿಯಾ ನೀಟ್ ಇದ್ದರೆ ಮನಸ್ಸು ಸಹ ಶಾಂತವಾಗುತ್ತದೆ. ಸ್ವಚ್ಛ ಮನಸ್ಸಿನ ಸ್ಪಷ್ಟ ಚಿಂತನೆ ಬರುತ್ತದೆ. ನಂಬರ್ 7, ರಿವಿಷನ್ ಸ್ಟ್ರಾಟಜಿ. ನೆನಪಿನಲ್ಲಿ ಉಳಿಯೋದು ರಿವಿಷನ್ನಿಂದ ಮಾತ್ರ. ಮೊದಲ ದಿನ ಓದಿದ ವಿಷಯ 24 ಗಂಟೆಗಳಿಗೆ ರಿವಿಷನ್ ಮಾಡಿ. 7 ದಿನ ನಂತರ 2ನೇ ಬಾರಿ ಮಾಡಿ. 30 ದಿನದ ನಂತರ 3ನೇ ಬಾರಿ. ಈ 3 ರಿವಿಷನ್ ಮಾಡಿದರೆ ನೀವು ಮರೆತೇ ಬಿಡುವುದಿಲ್ಲ. ನಂಬರ್ 8, ಕೊನೆಯ ಪ್ರೇರದಾಯಕ ಭಾಗ. ಒಬ್ಬ ವಿದ್ಯಾರ್ಥಿ ಟಾಪರ್ ಆಗೋದು ಅಂದರೆ ಅಲ್ಲಿ ಅದೃಷ್ಟವಿಲ್ಲ, ಶ್ರಮ ಮಾತ್ರ ಇದೆ. ಅವರು ಅವರಿರಲು ಹೋರಾಟ ಪಡುತ್ತಾರೆ, ತಮ್ಮ ಕನಸಿಗಾಗಿ ಬಾಳುತ್ತಾರೆ. ನೀನು ಕೂಡ ಅಂಥವನೇ ಆಗಬಹುದು. ನಿನ್ನ ಶ್ರಮದ ನಂಬಿಕೆ ಇಟ್ಟರೆ ಯಶಸ್ಸು ನಿನ್ನ ಹೆಜ್ಜೆ ಹಿಂದೆ ನಿಂತಿರುತ್ತದೆ. ನೆನಪಿಟ್ಟುಕೋ,
ಇಂದಿನ ಶ್ರಮ ನಾಳೆಯ ಜಯ. ನೀನು ನಿನ್ನ ಕನಸಿನ ಮೇಲೆ ನಂಬಿಕೆ ಇಟ್ಟರೆ ಪ್ರಪಂಚವೇ ನಿನ್ನ ಸಹಾಯಕ್ಕೆ ಬರುತ್ತದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.